ಆಸೀನರಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಪಾವಗಡ ಬಸವಣ್ಣ ಮಠದ ಸ್ವಾಮೀಜಿಯವರೇ, ಉದ್ಘಾಟನೆ ಮಾಡಿದಂಥ ಪೂಜ್ಯರು ಆದಂಥ ಕೈಲಾಸಪತಿ ಮಹಾಸ್ವಾಮಿಗಳವರೇ, ಪ್ರಶಸ್ತಿಗೆ ಭಾಜನರಾದಂಥ ಕರ್ನಾಟಕ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾದಂಥ ಎಲ್ಲ ಮಾನೀಯರೇ, ಕರ್ನಾಟಕ ಪ್ರೆಸ್ ಕ್ಲಬ್ಬು ಕರ್ನಾಟಕ ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ತಂದಿದೆ. ಕಾರಣ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕಟ್ಟಕಡೆಯ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಇಂತಹ ಮನೆಯರನ್ನ ಗುರುತಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಸಾರ್ಥಕದ ಒಂದು ಕೆಲಸ ಅಂತಕ್ಕಂಥದ್ದನ್ನ ನಾನು ಭಾಳ ತುಂಬ ಹೃದಯದಿಂದ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಪ್ರೆಸ್ ಕ್ಲಬ್ಬು ಸಾಕಷ್ಟು ಸ್ವಾಮೀಜಿಯರು ಹೇಳಿದಾಗೆ ಇವತ್ತು ಮಾಧ್ಯಮ ರಂಗನೂ ಕೂಡ ಬಹಳ ಪ್ರಬಲವಾಗಿ ರಾಜ್ಯದಲ್ಲಿ ನಿಮ್ಮಂಥ ಮಾಧ್ಯಮ ರಂಗ ಕೆಲಸ ಮಾಡಬೇಕಾದಂಥ ಸಂದರ್ಭ ಇವತ್ತಿದೆ ಪ್ರಸ್ತುತ. ಯಾಕೆ ಈ ಮಾತೇನು ಹೇಳ್ತೀನಿ ಅಂದರೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇದೆಯಲ್ಲ, ಅದು ಹೇಳಿ ಕೇಳಿ ಸ್ವಾಭಿಮಾನಿ ಬಣ ತನ್ನ ಬದುಕಿನ ಜೊತೆಯಲ್ಲಿ ಸಂಘಟನೆಯನ್ನು ಕಟ್ಟಲಿಕ್ಕೆ ಬಂದದ್ದು. ಸ್ವಾಮೀಜಿಯರು ಎರಡು ಮಾತುಗಳಿಗೆ ನಾನು ಅವರು ಇವತ್ತಿನ ಪತ್ರಿಕಾ ರಂಗ ಉದಾಹರಣೆ ನಾನೊಂದು ಹೇಳ್ತೇನೆ. ನಾನೊಂದು ಸಚಿನ್ ನಾಯಕ್ ಅಂತ ಹೇಳಿ ಸುಮಾರು 850 ಕೋಟಿ ವಂಚನೆ ಮಾಡ್ತಾನೆ ಈ ರಾಜ್ಯದಲ್ಲಿ. ಅವನು ಅಂತಾರಾಷ್ಟ್ರೀಯ ವಂಚಕ. ಹಿಂದೆ 5 ವರ್ಷದಿಂದ ಇದೇ ಸರ್ಕಾರ ಇತ್ತು, ಇವರೇ ಮುಖ್ಯಮಂತ್ರಿ ಇದ್ರು, ಇವರೇ ಗೃಹ ಮಂತ್ರಿಗಳಿದ್ರು. ನಮಗೆ 32,000 ಜನ ನಮಗೊಂದು ಇದರ ವಿಚಾರದಲ್ಲಿ ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಮ್ಮ ಸಂಘಟನೆಗೆ ಒಂದು ಪತ್ರವನ್ನು ರವಾನೆ ಮಾಡಿದ್ರು. ಈ ಪತ್ರವನ್ನು ನಾವು ಅವಲೋಕನ ಮಾಡಿ ಹೋರಾಟನ ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಎಂತೆಂಥ ಒತ್ತಡಗಳು ಬರ್ತವೆ ಅಂದರೆ, ಆದರೆ ಆ ವಂಚನೆಗೊಳಗಾದವ್ರು ಯಾರು ಕೂಡ ಇಲ್ಲೊಬ್ಬ ರೈತರಿಗೆ ಸನ್ಮಾನ ಮಾಡಿದ್ರು, ನಮ್ಮ ಕೃಷಿಕರಿಗೆ, ಆ ಥರದವ್ರು ಯಾರೂ ಅಲ್ಲ. ಎಲ್ಲ ರಿಟೈರ್ಡು ಜಡ್ಜ್ಗಳು, ಯೋಧರು, ತಹಸೀಲ್ದಾರರು, ITBT ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಉದ್ಯೋಗದಲ್ಲಿ ಉನ್ನತ ಸ್ಥಾನದಲ್ಲಿದ್ದವ್ರೆ, ಯಾರು ಹೆಬ್ಬೆಟ್ನವರಲ್ಲ. ಮೋಸ ಹೆಂಗೆ ಹೋಗ್ತಾರೆ ಅಂತಕ್ಕಂಥದಕ್ಕೆ ಉದಾಹರಣೆ. ಸರಿ, ಆ ಹೋರಾಟ ಎತ್ಕೊಂಡಾಗ ಇಲಾಖೆ ಒಳ್ಳೆಯವರು ಇದ್ದಾರೆ, ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ, ಇವತ್ತು ಅವರಿಗೆ ಸನ್ಮಾನನೂ ಮಾಡಿದ್ದೀರಿ, ಅವ್ರಿಗೆ ಅಭಿನಂದನೆಗಳು. ಆದರೆ ಆ ಸಂದರ್ಭದಲ್ಲಿ ನಮ್ಮ ಮೇಲೆ, ಯಾಕೆಂದ್ರೆ ಸಂಘಟನೆ ನಾಡು ನುಡಿ ನೆಲ ಜಲಕ್ಕಷ್ಟೇ ಸೀಮಿತ ಆಗಿಲ್ಲ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ 25 ವರ್ಷಗಳಿಂದ ಸೇವೆ ಮಾಡ್ತಾ ಬಂದಿದೆ. ಅದೆಲ್ಲೂ ಕೂಡ ಪ್ರಚಾರಕ್ಕೆ ಒತ್ತು ತಂದು ಕೊಟ್ಟಿಲ್ಲ. ಕಾರಣ ಯಾಕೆಂದ್ರೆ ಸೇವೆ ಮಾಡಕ್ಕೆ ಬಂದಿದ್ದೀವಿ, ಸೇವೆ ಮಾಡೋಣ. ಕಡೆಗೆ ನಮಗೆ ಕೊನೆ ಅಂತಿಮವಾಗಿ ನಮ್ಮ ಮೇಲೆ ಬಹಳ ಒತ್ತಡ ಬಂದಾಗ ಒಂದು ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರಿತೀವಿ ನಾವು. ಮಾಧ್ಯಮ ಮಿತ್ರರು ಹೇಳ್ತಾರೆ, ಯಾವ ಮಟ್ಟದಲ್ಲಿದ್ದೀವಿ, ನಮಗೆ ಆತಂಕದಲ್ಲಿದ್ದೀವಿ ನಾವು ಇವತ್ತು. ಇದೊಂದು ಬಿಟ್ಟು ಬನ್ನಿ ಗೌಡ್ರೆ, ನಮಗೆಲ್ಲ ಸಾಕಷ್ಟು ದೇಣಿಗೆ ಕೊಟ್ಟಿದ್ದಾನೆ ಪ್ರಚಾರಕ್ಕಾಗಿ, ನಾವಿದು ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಪ್ರೆಸ್ ಕ್ಲಬ್ ಅಲ್ಲಿ. ಅಂದ್ರೆ ನಾವು ಎಲ್ಲಿದ್ದೀವಿ ಅಂತ ಕೂಡ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೂಡ ನಮಗೂ ಕೂಡ ಕೋಟಿ ಕೋಟಿ ಕೊಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾನೆ. ನಾವು ಈ ಕೋಟಿಗಳನ್ನೆಲ್ಲ ಬಾಲ್ಯದಲ್ಲಿ ನೋಡಿದೀವಿ, ಯಾಕಂದ್ರೆ ನಾವು ಬಂಡೆ ಮರದಲ್ಲಿ ಓದ್ದೋರು ಬಾನ್ವಾಡಿ. ನಮಗೂ ಕೂಡ ಗುರು ಪರಂಪರೆ ಒಂದಷ್ಟು ಆಶೀರ್ವಾದಗಳು ಬಹಳ ಇದೆ. ನಾವು ಹುಟ್ಟಿದ್ದು ಬಿಡದಿ ಹೋಬಳಿಲಿ ಆದ್ರೂ ಕೂಡ ನನ್ನ ಶಿಕ್ಷಣ 7ನೇ ಕ್ಲಾಸ್ವರೆಗೂ ಕೂಡ ಬಾನ್ವಾಡಿಲಿ ಕಲ್ತದ್ದು. ಹಾಗಾಗಿ ನಾನು ಸ್ವಲ್ಪ ಆ ದಾರಿಯಲ್ಲೇ ಕೂಡ 25 ವರ್ಷದಿಂದ ಮಾಡ್ತಾ ಬಂದು ಕಡೆಗೆ ಮಾನ್ಯ ಗೃಹ ಮಂತ್ರಿಗಳ ಹತ್ರ ಹೋಗಿ ನಾವು ಒತ್ತಾಯವನ್ನು ತಂದಾಗ ಅದನ್ನ COD ರೆಫರ್ ಮಾಡ್ತಾರೆ, ಇವನ ಮೇಲೆ ತನಿಖೆ ಮಾಡಿ. ಆಗ ಕಡೆಗೆ ಅವನ ಆಸ್ತಿನ ಮುಟ್ಕೋಲು ಹಾಕಬೇಕು ಅಂತ ಕೂಡ ಪ್ರಾರಂಭ ಮಾಡ್ತೀವಿ ಹೋರಾಟ. ಅವನ ಆಸ್ತಿನ ಕೂಡ ಮುಟ್ಕೋಲು ಹಾಕೊಂಡು 32,000 ಜನಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವತ್ತಾಗ್ತದೆ. ಯಾಕೆಂದ್ರೆ 3 ತಿಂಗಳು ಸತತವಾಗಿ ಹೋರಾಟ ಆಗ್ತದೆ. 3 ತಿಂಗಳು ಕೂಡ ನಮ್ಮ ಮಾಧ್ಯಮ ಆಗಲಿ ಇಲಾಖೆಯನ್ನು ಕೂಡ ಸಪೋರ್ಟ್ ಮಾಡೋದಿಲ್ಲ. ನನ್ನನ್ನು ಬಂಧನ ಮಾಡಕ್ ನೋಡ್ತದೆ. ಮಡಿವಾಳ ಸ್ಟೇಷನ್ ಅಲ್ಲಿ 2,500 ಕೇಸ್ ಬುಕ್ ಆಗಿರ್ತದೆ. ಆದ್ರೆ ಅವನು ಬಂಧನ ಮಾಡಲ್ಲ, ನಮ್ಮನ್ನು ಬಂಧನ ಮಾಡಕ್ಕೆ ದಾರಿಗಳು ಹುಡುಕುವಂತದ್ದಾಗ್ತದೆ. ಯಾಕೆಂದ್ರೆ ನಾವು ಬಂದಿರೋ ದಾರಿ ಹಂಗಿರೋದ್ರಿಂದ ನಮ್ಮನ್ನು ಯಾರು ಕೂಡ ಅಳಿಸೋಕ್ ಆಗ್ಲಿಲ್ಲ. ಆಗ ಕಡೆ ಗೃಹ ಮಂತ್ರಿ ವಿಚಾರದಲ್ಲಿ ನಾನು ಒಂದಿನ ಕಾರಲ್ಲಿ ಮಾತಾಡಿದಾಗ ಈ ಚೇರ್ನಲ್ಲಿ ಕೂರ್ಲಿಕ್ಕೆ ಯೋಗ್ಯತೆ ಇರಬೇಕು ಅಂದಾಗ ಸಿಟ್ಟಿನಲ್ಲಿ CODಗೆ ರೆಫರ್ ಮಾಡ್ತಾರೆ. ಪರಿಸ್ಥಿತಿ ಹೆಂಗಿದೆ ಅನ್ನೋದಕ್ಕೆ
ನಾನು ವ್ಯಾಖ್ಯಾನ ಮಾಡಿದೆ ನಮ್ಮ ಸ್ವಾಮೀಜಿ ಮಾತಿಗೆ ಪೂರಕವಾಗಿ. ಅದೇ ರೀತಿ ಕರ್ನಾಟಕದಲ್ಲಿ, ವಿಶ್ವದಲ್ಲಿ ಭಾಷೆಗೆ ಅಂತ ಎಲ್ಲೂ ಕೂಡ ಮಠ ಇಲ್ಲ, ಭಾಷೆಗೆ ಅಂತ ಎಲ್ಲೂ ಮಠ ಇಲ್ಲ. ಕೊಡಗಿನಲ್ಲಿ ಕನ್ನಡ ಮಠ ಅಂತ ಇದೆ. ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿ ಪೀಠಾಧಿಪತಿಗಳು ಸುಮಾರು 15-20 ವರ್ಷದಿಂದ ಪಾಪ ಸಾಕಷ್ಟು ಹೋರಾಟಗಳಾಯಿತು, ಸಾಕಷ್ಟು ಪಾಪ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೂಡ ಕಳ್ಕೊಂಡ್ರು. ಆದರೆ ಕಡೆಗೆ ಸಂಘಟನೆಗಳ ಮೊರೆ ಹೋಗ್ಬೇಕು ಅಂತ ಹೇಳಿ ಬೇಲಿ ಮಠದವರ ಒಂದು ಅಪ್ಪಣೆ ಮೇರೆಗೆ ನಮ್ಮ ಎಲ್ಲ ಸಂಘಟನೆಗಳ ಹತ್ರ ಹೋಗಿ, ಕಡೆಗೆ ನಮ್ಮ ಹತ್ರ ಬರ್ತಾರೆ, ಕೃಷ್ಣೇಗೌಡ ಇದ್ದಾನೆ, ಹೋಗಿ ದಯಮಾಡಿ ಅವರ ಹತ್ರ ಈ ವಿಚಾರನ ಚರ್ಚೆ ಮಾಡಿ ಅಂತ. ಕಡೆಗೆ ನಾವು ಅದನ್ನು ಕಾನೂನಾತ್ಮಕವಾಗಿ ಮತ್ತೆ ಹೋರಾಟದ ಮುಖೇನ ಮಾಧ್ಯಮಗಳ ಜೊತೆಲಿ ಮತ್ತೆ ಜಿಲ್ಲಾಡಳಿತದ ಜೊತೆಲಿ ಸರ್ಕಾರದ ಜೊತೆಲಿ ಸಾಕಷ್ಟು ಒಂದಿಷ್ಟು ಹೋರಾಟಗಳು ನಡೀತದೆ. ಆದರೆ ಕಡೆಗೆ ಅಂತಿಮವಾಗಿ ಹೋರಾಟನೇ ಅಂತಿಮ ಅಂತ ಹೇಳಿ ಸಾವಿರಾರು ಜನ ಕರ್ಕೊಂಡು ಕೊಡಗಿಗೆ, ನಿಮಗೆ ಕೊಡಗಿನಲ್ಲಿ ಗೊತ್ತಿದೆ, ಇಲ್ಲಿ ಒಂದು ಮಹಿಳೆಯರಿಗೆ ಸನ್ಮಾನ ಕೂಡ ಆಗಿದೆ. ಕೊಡಗು ಒಂದು ರೀತಿಲಿ ಪ್ರತ್ಯೇಕ ರಾಜ್ಯ ಇದ್ದಾಗೆ ನಾವು ನೋಡಿದೀವಿ ಅಲ್ಲಿ ವ್ಯವಸ್ಥೆ. ಹಾಗಾಗಿ ನಾನು ಯಾಕೆ ಇವನ್ನೆಲ್ಲ ಹೇಳ್ತೇನೆ ಅಂದ್ರೆ, ಸೇವೆ ಮಾಡುವಂತ ಮನೋಭಾವ ಸಂಘಟನೆಗಳಿಗೂ ಸತ್ತೋಗಿದೆ. ಇವತ್ತು ಬರೀ ಸ್ವಾರ್ಥಕ್ಕೋಸ್ಕರ, ಸಾಮ್ರಾಜ್ಯಕ್ಕೋಸ್ಕರ ಸಂಘಟನೆಗಳು ಒದ್ದಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಗೊತ್ತಿಲ್ಲ ನನಗೆ. ಕಡೆಗೆ ಮಠ ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಹೋರಾಟ ಆಯ್ತು, ನಮ್ಮ ಮೇಲೆ ಲಾಠಿ ಚಾರ್ಜ್ ಆಯ್ತು, ನನಗೆ ಜೈಲಿಗೂ ಹಾಕಿದ್ರು. ಇನ್ನೂ ಕೇಸ್ ಹೋಗ್ತಾ ಇದ್ದೀನಿ ವಿರಾಜಪೇಟೆಗೆ. 5 ವರ್ಷಗಳ ಹಿಂದೆ 197 ಎಕರೆ ಆಸ್ತಿಯನ್ನು ಸುಪ್ರೀಂ ಕೋರ್ಟ್ ವಾಪಸ್ ಕೊಡುವಂತ ಕೆಲಸ ಜಿಲ್ಲಾಡಳಿತಕ್ಕೆ ನೇಮಿಸಿತು. ಇವತ್ತು 200 ಎಕರೆಯನ್ನ ಸಂಘಟನೆ ಉಳಿಸುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಸ್ವಾಮೀಜಿಗಳಾಗ್ಲಿ ಸೇವಕರಾಗ್ಲಿ ಸಮಾಜದ ದೊಡ್ಡ ಶಕ್ತಿ ಅದು. ಅದನ್ನ ಅವ್ರು ಯಾರು ಕೂಡ ವಂಶ ಅದು ಅವ್ರಿಗೋಸ್ಕರ ಅಲ್ಲ, ಅದು ಈ ಸಮಾಜಕ್ಕೋಸ್ಕರ ಮಠಮಾನ್ಯಗಳು ಇವತ್ತು ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಇಂಥ ಕಷ್ಟ ಕಾಲದಲ್ಲಿ ಯಾವುದೇ ಆಶೆ ಆಮಿಷಗಳಿಲ್ದೇನೆ ನಾವು ಹೋರಾಟಗಳು ಮಾಡ್ತಕ್ಕಂಥ ಮನೋಭಾವನ ಮೈಗೂಡಿಸ್ಕೊಳ್ಳಿಲ್ಲ ಅಂದ್ರೆ, ಮುಂದೆ ಯುವ ಪೀಳಿಗೆಗೆ ಇರ್ತಕ್ಕಂಥ ಸವಾಲುಗಳಿದೆಯಲ್ಲ, ಬಹಳ ಕಠಿಣವಾದ ಸವಾಲುಗಳಿದೆ. ಇವತ್ತು ಹೇಳ್ತಾರೆ ನನ್ನ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಎಲ್ಲರೂ ಆಗಿ ಇವತ್ತು ಉದ್ಯೋಗ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರಗಳು ಇವತ್ತು ಬರ್ಬೇಕಾಯ್ತು, ನಮ್ಮ ಚುನಾಯಿತ ಪ್ರತಿನಿಧಿಗಳು ಕರೆದಿದ್ರು, ಪಾಪ ಬಹಳ ಒತ್ತಡ ಅವ್ರಿಗೆ ಇತ್ತೀಚೆಗೆ ಚುನಾಯಿತ ಪ್ರತಿನಿಧಿಗಳಿಗೆ ಬಹಳ ಸೇವೆ ಆಗ್ತಾ ಇದೆಯಲ್ಲ ರಾಜ್ಯದಲ್ಲಿ. ಹಂಗಾಗಿ ಪಾಪ ಬರಕ್ಕಾಗಿಲ್ಲ, ಅವ್ರು ಬಹಳ ಒತ್ತಡದಲ್ಲಿ ಇದ್ದಾರೆ. ಹಾಗಾಗಿ ಗೊತ್ತಿಲ್ಲ ನನಗೆ ಏನೇನು ಒತ್ತಡ ಅಂತ, ನಿಮ್ಗೆ ಗೊತ್ತಿದೆ. ಇವತ್ತು ಶಾಸಕಾಂಗನೂ ಕೂಡ ಇವತ್ತು ಎಷ್ಟು ದಾರಿ ತಪ್ಪೋಗ್ತಾ ಇದೆ, ನಮ್ಮ ತೆರಿಗೆ ಹಣ ಯಾವ ರೀತಿ ಲೂಟಿ ಆಗ್ತಾ ಇದೆ ಪ್ರಶ್ನೆ ಮಾಡ್ತಕ್ಕಂಥ ಜನರು ಇವತ್ತು ಹೋರಾಟದ ಮನೋಭಾವದಿಂದ ದೂರ ಉಳಿದಿರ್ತಕ್ಕಂಥದ್ದು ನೋಡಿದ್ರೆ, ಮುಂದೆ ಹೆಂಗೆ ವ್ಯವಸ್ಥೆಯ ದಿಕ್ಕು ದೆಸೆಗಳು ಅಂತಕ್ಕಂಥದ್ದು ಕೂಡ ಸೂಕ್ಷ್ಮವಾಗಿ ನೀವು ಚರ್ಚೆಗಳು ಮಾಡಬೇಕಾಗ್ತದೆ. ಸಾಕಷ್ಟು 50 ವರ್ಷ ಮೀರಿದವರು ಸಾಕಷ್ಟು ಜನರು ಇದ್ದೀರಿ. ಹಿಂದೆ ಯಾವುದೇ ವಿಚಾರ ಬಂದಾಗ ಸಾಕಷ್ಟು ಹೋರಾಟಗಳನ್ನ ಮಾಡಿ ಸರ್ಕಾರದ ಕಿವಿಂಡುವಂತ ಮೂಗಿಡಿಯುವಂತ ಕೆಲಸ ಆಗ್ತಿತ್ತು. ಇವತ್ತಿಲ್ಲ. ಸಾವಿರಾರು ಕೋಟಿ ನಮ್ಮ ತೆರಿಗೆ ಹಣ ಯಾವ ರೀತಿಯಲ್ಲಿ ಹೋದ್ರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಮನಸ್ಥಿತಿಗಳು ಕಮ್ಮಿ ಆಗ್ತಕ್ಕಂಥದ್ದು ನೋಡಿದ್ರೆ, ಇವತ್ತು ಇಂಥ ಕರ್ನಾಟಕ ಪ್ರೆಸ್ ಕ್ಲಬ್ ಅಂತದ್ದು, ಯುವಕ ಮಿತ್ರರು ಇಂತಹ ವಿಚಾರದಲ್ಲಿ ಯಾವುದೇ ಮುಲಾಜಿಗೆ ರಾಜಿ ಆಗದೆ, ಯಾವುದೇ ಜಾತಿಗೆ ಮತ್ತೆ ಯಾವುದೇ ಧರ್ಮಕ್ಕೆ ಗೌರವ ಕೊಡದೆ ಇವತ್ತು ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವಗಳನ್ನ ಮೈಗೂಡಿಸ್ಕೊಳ್ಳಿಲ್ಲ ಅಂದ್ರೆ, ಇವತ್ತು ನಮ್ಮ ವ್ಯವಸ್ಥೆನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದ ನಾವು ಕಂಡಿದ್ದೇವೆ. ಇವತ್ತು ನಿಮಗೆ ಹೇಳ್ತೇನೆ, ಇವತ್ತು ನಾನು ಮೊನ್ನೆ ಬೆಳಗಾವಿಗೆ ಹೋಗಿದ್ದೆ. ಚೆನ್ನಮ್ಮ ಮತ್ತೆ ರಾಯಣ್ಣನ ಇದನ್ನ ಮೂರ್ತಿಗಳನ್ನ ವಿಘ್ನಗೊಳಿಸಿದ್ರು ಪಕ್ಕದ ರಾಜ್ಯದವರು, ಈ ಮರಾಠಿಗರು ಅಂತ ಏನ್ ಕರಿತೀವಲ್ಲ, MS ಅಂತೇಳಿ. ಯಾವಾಗಲೂ ಈ ಗೋಳು ಮರಾಠಿ ವಿಚಾರದಲ್ಲಿ. ಕಡೆಗೆ ನಾವು ರಾಯಣ್ಣ ಮತ್ತೆ ಚೆನ್ನಮ್ಮನ ನಮ್ಮ ಹೃದಯ ಅಂತ ಹೇಳಿ ಕಡೆಗೆ ಮತ್ತೆ ಹೊಸದಾಗಿ ಮಾಡಿ ಮೊನ್ನೆ ಡಿಸೆಂಬರ್ ಅಲ್ಲಿ ಸ್ವಾಮೀಜಿಯರು ಕೂಡ ಅಲ್ಲಿಯವರು ಬಂದಿದ್ರು. ಅವತ್ತು ನಾವು ಉದ್ಘಾಟನೆಯನ್ನು ಕೂಡ ಮಾಡಿದ್ವಿ. ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಬದುಕ್ಲಿಕ್ಕೆ ಬಂದವರು ರಾಜ್ಯದಲ್ಲಿ ಬಂದು ಕಟ್ಕೊಳ್ಳಿಕ್ಕೆ ಬಂದವರು ನಮ್ಮ ಮೇಲೆ ಸವಾರಿ ಮಾಡ್ತಕ್ಕಂಥ ವ್ಯವಸ್ಥಿತ ಸಂಚಿದೆಯಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ನೀಚರಿದ್ದಾರಲ್ಲ, ಇಲ್ಲಿ ಬದುಕಿ ಬಾಳದಂತವ್ರು. ನಾವು ಯಾವುದೇ ಭಾಷಾ ವಿರೋಧಿಗಳಲ್ಲ. ಇವತ್ತು ಅವ್ರಿಗೆ ನಮಗಿಂತ ಚೆನ್ನಾಗಿ ಕನ್ನಡಿಗರನ್ನ ಚೆನ್ನಾಗಿ ಉದ್ಯೋಗ ಇದೆ, ಬದುಕಿದೆ. ಆದ್ರೆ ಇಲ್ಲಿರ್ತಕ್ಕಂಥ ಕನ್ನಡಿಗರ ಬದುಕನ್ನು ಸರಿ ಮಾಡಬೇಕಾದಂಥ ಸರ್ಕಾರಗಳು ಸರಿಯಾಗಿ ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವ ಇವತ್ತು ಇಲ್ಲ ಅಂತಕ್ಕಂಥದ್ದಾದ್ರೆ ಮತ್ತೆ ಏನು ಪರಿಸ್ಥಿತಿಯ ಒಂದು ವಿಚಾರ. ಹಾಗಾಗಿ ಸಾಕಷ್ಟು ಹೋರಾಟಗಳ ಇದಿದೆ ನಮ್ಮದು. ಯಾಕೆಂದ್ರೆ ಯಾಕಪ್ಪ ಇವನ್ ಗೊತ್ತು, ಕೆಲವರು ಕೇಳ್ತಾರೆ, ನಮ್ಮ ಇಲ್ಲಿ ನಮ್ಮ ಮಹಮ್ಮದ್ ಕುಕ್ಕಳ್ಳರಿಗೆ, ನಮ್ಮ ಉನೇಶ್ ಪಿರೇಜರಿಗೆ ಒಂದು ಗೌರವ ಕೊಟ್ರಿ, ಸಾಕಷ್ಟು 178 ಮನೆಗಳು ಕಟ್ಸ್ಕೊಡುವಂತ ಕಡುಬಡವರಿಗೆ. ಮತ್ತೆ ಆ ಉನ್ನೇಸು ಸುಮಾರು ಶಾಲೆಗಳನ್ನು ದತ್ತು ಪಡೆದು
ಕಟ್ಟೆ ಕಡೆಯ ಜನರಿಗೆ ಶಿಕ್ಷಣ ಕೊಡಿಸುವಂತ ನಿಟ್ಟಿನಲ್ಲಿ ಯಾವ ಸಂಘಟನೆ ಕೂಡ ಇವತ್ತು ಆ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂತ ವ್ಯವಸ್ಥಿತ ಸಂಚು ನಡೀತಾ ಇದೆ. ಹಂಗಾಗಿ ಮತ್ತೆ ಅಂಗನವಾಡಿ ಮತ್ತೆ ಇಲ್ಲಿ ಇಬ್ಬರಿಗೆ ಯಾರಿಗೂ ಒಂದು ಸನ್ಮಾನ ಮಾಡಿದ್ವಿ ಸರ್ಕಾರಿ ನೌಕರರಿಗೆ. ಅವ್ರಿಗೆ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ. ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರ ಕಳಪೆ ಆಗ್ತಾ ಇದೆ. ಬಾಣಂತರಿಗೆ ಕೊಡ್ತಕ್ಕಂಥ ಆಹಾರ ಅಂದ್ರೆ ನಾವು ಬಡವ್ರ ಪರ ಅಂತ ಒಬ್ಬೆ ಹೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಟ್ಟ ಕಡೆ ಜನರಿಗೆ ಸರಿಯಾದ ಆಹಾರ ಕೊಡ್ಲಿಕ್ಕೆ ನಿಮ್ ಕೈ ಆಗ್ತಾ ಇಲ್ಲ ಅಂದಾಗ ಮತ್ತೆ ಯಾರು ಪ್ರಶ್ನೆ ಮಾಡಬೇಕು? ಮಾಧ್ಯಮ ರಂಗನೆ ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ. ಹೋರಾಟಗಾರರು ಇವತ್ತು ಏನಾಗಿದೆ ಅಂದ್ರೆ ನಮಗೆ ಗೊತ್ತಿದೆ, ಸಾಕಷ್ಟು ಜನರಿಗೆ ಸಾಮ್ರಾಜ್ಯ ಕಟ್ಟಬೇಕು, ಬಹಳ ವೈಭವದ ಜೀವನ ನಡೆಸಬೇಕು, ಈ ರೀತಿಯ ವ್ಯವಸ್ಥೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಎಳಿಕೆಳಿನ ಉದ್ದಿಮೆದಾರರು ನಮ್ಮಣ್ಣರು ಏಷ್ಯಾದಲ್ಲೇ ಸಿಲಿಂಡರ್ ತಯಾರಕ ಕಂಪನಿ ಪ್ರಶಾಂತ್ ಸಿಲಿಂಡರ್ಸ್ ಅಂತ ಮೈಸೂರಲ್ಲಿ ಡಾನ್ ಬಾಸ್ಕೋ ಇಂಜಿನಿಯರಿಂಗ್ ಕಾಲೇಜ್, ಇವೆಲ್ಲ ಯಾಕೆ ನಾನು ಹೇಳ್ತೇನೆ ಅಂದ್ರೆ ಬದುಕಿನ ಜೊತೆಯಲ್ಲಿ 10 ರೂಪಾಯಿ ಸೇವ್ ಮಾಡ್ತಕ್ಕಂಥ ಮನೋಭಾವಗಳು ಇವತ್ತು ಹಾಳಾಗೋಗ್ತಾ ಇದೆ. ಇವತ್ತು ನಾನು ನೋಡಿದೆ ಸನ್ಮಾನ ಆದ ತಕ್ಷಣ ಎದ್ದೋಗುವಂತಹದ್ದು, ಮತ್ತೆ ನಿಮಗೆ ನೈತಿಕತೆನೇ ಇಲ್ವಾ ಅಂತ. ಒಂದು ಸನ್ಮಾನ ತಗೊಂಡ್ರೆ ಯಾರ್ಯಾರು ಪೂಜ್ಯರು ಏನೇ ಹೇಳ್ತಾರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಹೇಗೆ ಸಂದೇಶ ಕೊಡ್ತಾರೆ ಅಂತ ಕೇಳದ ತಾಳ್ಮೆಲ್ಲ ನೋಡಿ ಎದ್ದೆದ್ದು ಹೋಗ್ತಾ ಇರೋದು. ಇದು ವ್ಯವಸ್ಥೆ, ಇದು ಪರಿಸ್ಥಿತಿ. ಅದಕ್ಕೆ ತಕ್ಕನಾಗಿ ಇವತ್ತು ಆಡಳಿತ ಮತ್ತೆ ಶಾಸಕಾಂಗ ಇದನ್ನೆಲ್ಲವೂ ನೋಡ್ತಾ ಒಂದು ನಾಟಕ ಕಂಪನಿನೇ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳ ಶಿಸ್ತಾಗಿ ಸೇವೆ ಮಾಡುವಂತ ಒಂದು ಮನೋಭಾವ ಇರ್ತಕ್ಕಂಥವ್ರಿಗೆ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದ್ದೀರಲ್ಲ, ವಿಶೇಷವಾಗಿ ನನ್ನ ಪಡೆಗೆ ಏನಿವತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಇದೆಯಲ್ಲ, ಯಾವಾಗಲೂ ನಿಮ್ಮ ಜೊತೆಯಲ್ಲಿ ನಾವು ಸುಖಕ್ಕೆ ಕಮ್ಮಿ ಕಷ್ಟದಲ್ಲಿ ಯಾವಾಗಲೂ ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ. ಯಾಕೆಂದ್ರೆ ಸುಖದಲ್ಲಿ ಎಲ್ಲರೂ ಇರ್ತಾರೆ, ನಾವು ನೋಡಿದ್ದೀವಿ. ಆದ್ರೆ ಕಷ್ಟ ಅಂದಾಗ ಯಾರು ಕೂಡ ಕಿವಿನೇ ಕೊಡೋದಿಲ್ಲ, ಬಾಯಿ ತೆರೆಯೋದಿಲ್ಲ. ಮುಂದೆ ಇವತ್ತು ಹಂಗಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಇನ್ಮೇಲಾದ್ರೂ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಾದ್ರೂ ಪ್ರಾಮಾಣಿಕವಾಗಿ ಯಾರಿಗಾದ್ರೂ ಅನ್ಯಾಯ ಆದಾಗ ಒಂದಿಷ್ಟು ಗಟ್ಟಿಯಾಗಿ ಧ್ವನಿ ಆಗ್ತಕ್ಕಂಥ ಮನೋಭಾವನ ಮೈಗೂಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆದ್ರೆ ಮಾತ್ರ ಈ ವೇದಿಕೆಯಲ್ಲಿ ನಿಲ್ಲಿಕ್ಕೆ, ಇಲ್ಲಿ ಕೂರ್ಲಿಕ್ಕೆ ಅರ್ಹರು ಅಂತಕ್ಕಂಥ ತಿಳ್ಕೋಬೇಕು. ಇವತ್ತು ಪ್ರಶಸ್ತಿ ತಗೊಂಡರು ಕೂಡ ದಿಕ್ಕಲ್ಲಿ ದಯಮಾಡಿ ಸಾಕ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ, ನನಗೆ ಕೊಟ್ಟಂತ ವೇಳೆಯಲ್ಲಿ ಒಂದಿಷ್ಟು ನನಗೆ ಗೊತ್ತಿರ್ತಕ್ಕಂಥ ನನ್ನ ನಡಬಂದಾರಿಯನ್ನು ಮೇಲ್ಕಾಕಿ ಅವಕಾಶ ಮಾಡಿಕೊಟ್ಟಂತ ನನ್ನ ಕರ್ನಾಟಕ ಪ್ರೆಸ್ ಕ್ಲಬ್, ಯಾಕಂದ್ರೆ ನನ್ನ ಪ್ರೆಸ್ ಕ್ಲಬ್ ನಾಯಕರು ಪಾವು ನಾನು ಚೆನ್ನೈನಲ್ಲಿ ಇದ್ದೇನೆ, ಬೇರೆ ಖಾಸಗಿ ಕಾರ್ಯಕ್ರಮದಲ್ಲಿ ನಾನು ತರಾತುರಿಲಿ ಬಂದೆ, ಸ್ವಲ್ಪ 10 ನಿಮಿಷ ತಡವಾಯಿತು ಸ್ವಾಮೀಜಿಗಳಲ್ಲಿ, ಮತ್ತೆ ನಿಮ್ಮಲ್ಲಿ ಕ್ಷಮೆನೆ ಯಾಚಿಸ್ತಾ ನನ್ನ ಪುಟ್ಟ ಭಾಷಣ ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ವ್ಯವಸ್ಥೆಯ ವೈಚಾರಿಕ ಸನ್ನಿವೇಶಗಳನ್ನ, ಜವಾಬ್ದಾರಿಗಳನ್ನ ಕನ್ನಡಿಗರಾಗಿ ನಮ್ಮ ಅರಿವನ್ನ ನಮಗೆ ನೆನಪಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಪಿ ಕೃಷ್ಣೇಗೌಡರವರಿಗೆ ಜೋರಾದ ಚಪ್ಪಾಳೆ. ಶ್ರೀಯುತರ ಒಂದು ಮಾರ್ಮಿಕ ನುಡಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಸದಾ ಬೆನ್ನಾಗಿ ನಿಲ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಕರ್ನಾಟಕ ಪ್ರೆಸ್ ಕ್ಲಬ್ನ ಕರ್ನಾಟಕ ಸೇವಾ ಪ್ರಶಸ್ತಿ ಕಾರ್ಯಕ್ರಮ ಮುಂದುವರಿತಾ ಹೋಗ್ತಾ ಇದೆ. ಶ್ರೀಮತಿ MP ಚೆನ್ನಮ್ಮ ನಿವೃತ್ತ ಶಿಕ್ಷಕರು ಹಾಗೂ ಸಮಾಜ ಸೇವಕರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಂತರದಲ್ಲಿ ಶ್ರೀಮತಿ ಸುವರ್ಣ ಪಾಟೀಲ್ ಶೈಕ್ಷಣಿಕ ಸೇವೆ ತಯಾರಿರಬೇಕು. ಈಗ ನಿಮ್ಮ ಮುಂದೆ ಶ್ರೀಮತಿ MC ಚೆನ್ನಮ್ಮ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರಿಗೆ ಸ್ವಾಗತ.